ಸೇವಂತಿಯೇ ಸೇವಂತಿಯೇ ನನ್ನ ಹೆಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇವತ್ತು ನಾನು ನಿಮಗೆ ಪೋಟ್ಲೆ ಬಟನ್ ಇಟ್ಟು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಸ್ಲೀವ್ಗೂ ಕೂಡ ಅದನ್ನೇ ನಾನು ಇಟ್ಟಿದ್ದೆ. ಸೊ ಹೇಗೆ ಬಂದಿದೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಬರ್ರಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಫ್ರಂಟ್ ಪಾರ್ಟಲ್ಲಿ ನಾನು ಒಂದು ಸಿಂಪಲ್ ಲೇಸ್ನ ಹಾಕಿ ಅದಕ್ಕೆ ಸ್ಟಿಚ್ ಮಾಡಿದ್ದೀನಿ. ಹಾಗೆಯೇ ಇಲ್ಲಿ ಉಕ್ಸ್ ಬಟನ್ ಪಟ್ಟಿ ಏನಿದೆಯಲ್ಲ ಅದನ್ನು ಈ ಥರ ಉಕ್ಸ್ ಹಾಕೋದಕ್ಕೆ ಮಾಡ್ಕೊಂಡಿದ್ದೀನಿ. ಹಾಗೆ ಕಾಜು ಪಟ್ಟಿ ಮತ್ತು ಎಲ್ಲನೂ ರೆಡಿ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಿದ್ದೀನಿ. ಹಾಗೆಯೇ ಡೋರಿ ಕೂಡ ಈ ಥರ ಸೀರ್ಕೆ ನಾನು ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅಪೋಸಿಟ್ ಕಲರಲ್ಲಿ ನಾನು ಲಡ್ಕನ್ನ ಮಾಡಿಕೊಂಡು ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ತೋಳನ್ನ ತೋರಿಸ್ತಾ ಇದ್ದೀನಿ ಸ್ಲೀವ್ನ. ಸೊ ಸ್ಲೀವಿಗೂ ಕೂಡ ನಾನು ಈ ಥರ ಹತ್ತಿರಕ್ಕೇ ಈ ಥರ ಪೋಟ್ಲೆ ಬಟನ್ನ ಇಟ್ಟು ರೆಡಿ ಮಾಡಿದ್ದೀನಿ. ಸೊ ಎಷ್ಟು ನೀಟಾಗಿ ಬಂದಿತ್ತು ಅಂತ ಹೇಳಿದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮತ್ತು ಪರ್ಫೆಕ್ಟಾಗಿ ಬಂದಿತ್ತು. ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾನು ಬ್ಯಾಕ್ ಸೈಡ್ ಕೂಡ ಫಿನಿಶಿಂಗ್ನ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಹೇಳಿ. ಸೊ ನೋಡಿ ಈ ಕಡೆ ತೋಳು ಕೂಡ ಅದೇ ಫಿನಿಶಿಂಗಲ್ಲಿ ಕರೆಕ್ಟಾಗಿ ಬಂದಿತ್ತು. ಸೊ ಲೇಸ್ ವರ್ಕ್ ಏನು ಕೊಟ್ಟಿಲ್ಲ, ನಾನು ಸಿಂಪಲ್ಲಾಗಿ ಪೋಟ್ಲೆ ಬಟನ್ನ ಸ್ಟಿಚ್ ಮಾಡಿದ್ದೀನಿ. ಹಾಗೆಯೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಕಸ್ಟಮರು ಈ ಥರ ನೀವು ಸ್ಟಿಚ್ ಮಾಡಿಕೊಟ್ರಿ ಅಂತ ಹೇಳಿದರೆ ಕಸ್ಟಮರು ಅಟ್ರಾಕ್ಟಾಗಿ ನಿಮಗೆ ಹೆಚ್ಚಿಗೆ ಆಗ್ತಾರೆ. ಸೊ ಅದಕ್ಕೋಸ್ಕರ ನೀವು ಈ ಥರ ಇದನ್ನು ಮಾಡ್ಕೋಬೇಕು. ಸೊ ನಾನಿಲ್ಲಿ ಬ್ಯಾಕ್ ಸೈಡನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಅಂತೂ ಫುಲ್ಲು ಚೆನ್ನಾಗಿ ಬಂದಿತ್ತು. ಯಾವ ಥರ ಅಂತ ಹೇಳಿದ್ರೆ ನೋಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹತ್ತಿರಕ್ಕೆ ನಾನು ಇಲ್ಲಿ ಪೋಟ್ಲೆ ಬಟನ್ನ ಕೊಟ್ಟಿದ್ದೀನಿ. ಅದಕ್ಕೆ ಒಂದು ಸಿಂಪಲಾಗಿ ಲೇಸ್ ವರ್ಕ್ನ ಕೊಟ್ಟಿದ್ದೀನಿ. ಸ್ವಲ್ಪ ಹೂ ಡಿಸೈನ್ ಇರುವಂಥ ಲೇಸ್ನ ಕೊಟ್ಟಿದ್ದೀನಿ ನಾನು. ನೋಡಿ ಫಿನಿಶಿಂಗ್ ಯಾವ ಥರ ಬಂದಿದೆ ಅಂಥೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಕೂಡ ಬಂದಿತ್ತು. ಸೊ ನೋಡಿ ಈ ಥರ ನೀವು ಸ್ಟಿಚ್ ಮಾಡಿ ಕೊಟ್ರಿ ಅಂತ ಹೇಳಿದ್ರೆ ಕಸ್ಟಮರು ಇನ್ನೂ ಚೆನ್ನಾಗಿ ನಿಮಗೆ ಬರ್ತಾರೆ. ಸೊ ಬ್ಯಾಕ್ ಸೈಡಲ್ಲಿ ಈ ಥರ ನಾನು 1 ಇಂಚಿಗೆ ಮಡಿಸ್ಬಿಟ್ಟು ಹೊಲಿಗೆ ಹಾಕಿದ್ದೀನಿ. ಹಾಗೆಯೇ ಡಾಟ್ಸ್ ಕೂಡ ಹಿಡಿದಿದ್ದೀನಿ. ಸೊ ಅದಾದಮೇಲೆ ನೋಡ್ತಿರ್ಬೋದು ನೋಡಿ ಸ್ಲೀವ್ಸ್ನ ಕೂಡ ಈ ಕಡೆ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಬಂದಿತ್ತು ಲೇಸ್ ವರ್ಕು ಮತ್ತು ಆ ಪೋಟ್ಲೆ ಬಟನ್ ಡಿಸೈನು ಮತ್ತು ಡೋರಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದರೆ ಹತ್ತಿರದಿಂದ ನೋಡೋಕ್ಕೆ ಅಂತೂ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೇ ನಾನು ಲೇಸ್ ವರ್ಕ್ನ ಕೊಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಬ್ಬರು ಕಸ್ಟಮರ್ದಾಗಿತ್ತು. ಸೊ ಅವರು ಈ ಥರ ಡಿಸೈನ್ನ ಹೇಳಿದರು, ಅದಕ್ಕೆ ನಾನು ಈ ಥರ ಡಿಸೈನ್ ಮಾಡಿ ಸೊ ಸಿಂಪಲ್ಲಾಗಿ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊಳ್ಳೋಣ. ನಾನು ಮೊದಲಿನ ವೀಡಿಯೋಗಳಲ್ಲಿ ಇದನ್ನು ಹಾಕಿದ್ದೀನಿ. ಸೊ ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ಇರಲಿ ಅಂಥೇಳಿ ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡಿರಿ. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ಬಾಯ್.